ಯುದ್ಧ ಎಂಬುದು ಭಯಭೀತಿಯಾದಂಥ ಸಂಗತಿ. ಯುದ್ಧದಲ್ಲಿ ಜೀವವು ಹೋಗುತ್ತೆ, ಸೈನ್ಯದಲ್ಲಿರುವಂಥ ಸೈನ್ಯಾಧಿಪತಿಗಳನ್ನು ಕೊಲ್ಲಬೇಕಾಗಿ ಬರುತ್ತೆ, ಕುದುರೆಗಳನ್ನು ರಥವನ್ನು ನಾಶಪಡಿಸಬೇಕಾಗಿರುವಂಥ ಸನ್ನಿವೇಶಗಳು ಬರುತ್ತೆ, ಅನೇಕರು ಸತ್ತು ಹೋಗುವಂಥ ಸನ್ನಿವೇಶಗಳು. ನಾವು ಇವತ್ತು ಲೋಕವನ್ನು ಓದುವಾಗ ಯುಕ್ರೇನ್ ಮತ್ತು ರಷ್ಯಾದಲ್ಲಿ ನಡೆಯುವಂಥ ಯುದ್ಧ, ಇಸ್ರಾಯೇಲ್ ಮತ್ತು ಇರಾನಿಗೆ ನಡೆಯುವಂಥ ಯುದ್ಧ, ಅನೇಕ ಜನ ಸ್ಥಳಗಳಲ್ಲಿ ನಡೆಯುವಂಥ ಯುದ್ಧಗಳ ಕುರಿತಾಗಿ ಅದರ ಸಂಗತಿಗಳನ್ನು ನಾವು ಕೇಳಿದ್ದೇವೆ. ಎಲ್ಲ ಯುದ್ಧಗಳಲ್ಲಿಯೂ ಒಬ್ಬರಾದರೂ ಒಂದು ಸೈಡಲ್ಲಿ ಇರುವಂಥ ಜನರು ಸೋಲಬೇಕು, ಒಂದು ಸೈಡಲ್ಲಿ ಇರುವಂಥ ಜನರು ಜಯಿಸಬೇಕು ಎಂಬುದಾಗಿ ನಮಗೆ ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ಆಫ್ ಯುದ್ಧದ ಕುರಿತಾಗಿ ನಮಗೆ ಗೊತ್ತಿದೆ. ಆದರೆ ಸತ್ಯವೇದ ತಿಳಿಸಿಕೊಡುವಂಥ ಯುದ್ಧದಲ್ಲಿ, ಸತ್ಯದ ವೇದ ಪ್ರಕಾರವಾಗಿ ನಡೆಯುವಂಥ ಯೇಸು ಕ್ರಿಸ್ತನ ಮಕ್ಕಳಿಗೆ ಅವರ ಜೀವಿತದಲ್ಲಿ ಬರುವಂಥ ಯುದ್ಧದ ರಿಸಲ್ಟ್ ನಮಗೆ ದೇವರು ಆಗಲೇ ಹೇಳಿಟ್ಟಿದ್ದಾನೆ. ಅದನ್ನೇ ನಾವು ಇವತ್ತು ಧ್ಯಾನಿಸೋದಕ್ಕೆ ಹೋಗುವುದು. ಜಯದ ಚರಿತ್ರೆಯಲ್ಲಿ, ಜಯದ ಕಥೆಯಲ್ಲಿ 2ನೇ ಭಾಗವಾಗಿ ಈ ಆಗಸ್ಟ್ ತಿಂಗಳಿನ 2ನೇ ಭಾನುವಾರದಂದು ನಿಮ್ಮ ಹತ್ರ ಮಾತನಾಡೋದಕ್ಕೆ ನಾನು ಬಯಸುವವನಾಗಿದ್ದೇನೆ. ನಾವು ದೇವರ ವಾಕ್ಯವನ್ನು ಓದಿ ಈ ವಾಕ್ಯದ ಚಿಂತೆಯನ್ನು ತಿಳಿದುಕೊಳ್ಳೋಣ. ಧರ್ಮೋಪದೇಶ ಕಾಂಡ 20ನೇ ಅಧ್ಯಾಯದ 4ನೇ ವಾಕ್ಯ. ನಮ್ಮ ದೇವರಾದ ಯೆಹೋವನು ನಿಮ್ಮ ಮುಂದೆ ಹೋಗುವನು, ವೈರಿಗಳೊಂದಿಗೆ ಯುದ್ಧ ಮಾಡಲು ಆತನು ನಿಮಗೆ ಸಹಾಯ ಮಾಡುವನು ಮತ್ತು ನಿಮಗೆ ಜಯವನ್ನು ಕೊಡುವನು. ಆಮೆನ್. ಮೋಶೆಯು ತನ್ನ ಸೇವೆಯು ಮುಗಿದು ಇನ್ನೇನು ದೇವರ ಪಾದದಲ್ಲಿ ಸೇರಬೇಕು, ಅದಕ್ಕಿಂತ ಮುಂಚಿತವಾಗಿ ಇಸ್ರಾಯೇಲ್ ಜನರಿಗೆ ಸಿಕ್ಕಿದಂಥ ಉಪದೇಶಗಳನ್ನು, ದೇವರಿಂದ ಸ್ವೀಕರಿಸಿದ ಉಪದೇಶಗಳನ್ನು ಅವರಿಗೆ ಮತ್ತೊಂದು ಸಾರಿ ಜ್ಞಾಪಿಕಪಡಿಸಿ ಅದನ್ನು ಮತ್ತೊಂದು ಸಾರಿ ಅವರಿಗೆ ತಿಳಿಸಿ ಅದರ ನಂತರ ತನ್ನ ಸೇವೆಯನ್ನು ಮುಗಿಸುವಂಥ ಸನ್ನಿವೇಶದಲ್ಲಿ ಯುದ್ಧಕ್ಕೆ ಹೋಗೋದು ಹೆಂಗೆ, ನಾವು ಯುದ್ಧಕ್ಕೆ ಹೋಗುವಾಗ ಏನನ್ನು ಮಾಡಬೇಕು ಎಂಬುದಾಗಿ ಮೋಶೆಯು ಇಸ್ರಾಯೇಲ್ ಜನರಿಗೆ ಹೇಳುವವನಾಗಿದ್ದಾನೆ. ನನ್ನನ್ನು ಕೇಳುವಂಥ ಪ್ರಿಯ ದೇವ ಜನರೇ, ಕ್ರೈಸ್ತರಾದ ನಮ್ಮ ಜೀವಿತದಲ್ಲಿ, ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವಂಥ ನಮ್ಮ ಜೀವಿತದಲ್ಲೂ ಯುದ್ಧವು, ಪ್ರಯಾಸವು, ದುಃಖವು, ನಿಂದೆಯು, ಅವಮಾನಗಳೆಲ್ಲ ಬರುವಾಗ ನಾವೇನನ್ನು ಮಾಡಬೇಕೆಂಬುದೇ ನಮಗೆ ಈ ವಾಕ್ಯದಿಂದ ದೇವರ ಆತ್ಮನು ತಿಳಿಸಿಕೊಡುವಂಥ ಒಂದು ಚಿಂತೆ. ಇಲ್ಲಿ ಮೋಶೆ 1ನೇ ವಾಕ್ಯವನ್ನು ನೋಡುವಾಗ ಅಲ್ಲಿ ಹೇಳ್ತಾರೆ, ನೀವು ಯುದ್ಧಕ್ಕೆ ಹೋಗುವಾಗ ಭಯಗೊಂಡವರಾಗಿ ಹೋಗಬೇಡಿ, ಯಾಕೆಂದರೆ ನೀವು ಭಯದಿಂದ ಹೋಗಬೇಕಾಗಿರೋರಲ್ಲ, ನೀವು ಧೈರ್ಯದಿಂದ ಹೋಗಬೇಕಾಗಿರೋರು. ಯುದ್ಧಕ್ಕೆ ಹೋಗುವಾಗ ನಿನ್ನ ಜೀವಿತದಲ್ಲಿ ಕಷ್ಟವೋ, ಪ್ರಯಾಸವೋ, ಶೋಧನೆಯೋ, ಅವಮಾನಗಳು ಬರುವುದಾದರೆ ನೀನು ಭಯಭೀತಿಯಾಗದೆ ಧೈರ್ಯದಿಂದ ಮುಂದಕ್ಕೆ ಹೋಗೋದಾದ್ರೆ ದೇವರು ನಿನಗೊಂದು ವಾಗ್ದಾನವನ್ನು ಕೊಟ್ಟಿದ್ದಾನೆ. ನಿನ್ನನ್ನು ಐಗುಪ್ತ ದೇಶದಿಂದ ಆಚೆ ಕರ್ಕೊಂಡು ಬಂದಂತ ದೇವರು ನಿನ್ನೊಂದಿಗೆ ಇರುವನು, ಅದಕ್ಕೆ ನೀನು ಭಯ ಪಡಬೇಡ ಎಂಬುದಾಗಿ. ಯಾರಾದ್ರೂ ನನ್ನ ನೋಡುವವರು ಇವತ್ತು ಭಯಪಟ್ಟು, ಚಂಚಲಪಟ್ಟು, ಕವಳದಿಂದ, ನೀವು ಅವಮಾನದಿಂದ ಇರೋದಾದರೆ ನಿಮ್ಮನ್ನು ನೋಡಿ ದೇವರು ಮಾತನಾಡೋದು, ಭಯಪಡಬೇಡ ಮಗಳೇ, ಭಯಪಡಬೇಡ ಮಗನೇ, ಯುದ್ಧದ ಜಯದ ರಿಸಲ್ಟ್ ಅನ್ನು ನಾನು ನಿನಗಾಗಿ ಆಗಲೇ ಇಟ್ಟಿದ್ದೇನೆ, ಜಯ ನಿನ್ನದು ಮಾತ್ರ ಎಂಬುದಾಗಿ. ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, ಇಲ್ಲಿ ಮೋಶೆಯು 20ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಮುಂದೆ ಹೋಗುವನು ಎಂಬುದಾಗಿ ಹೇಳುವವನಾಗಿದ್ದಾನೆ. ನೀವು ಯುದ್ಧಕ್ಕೆ ಹೋಗುವಾಗ ಸರ್ವಾಯುಧ ವಸ್ತ್ರಗಳನ್ನು ಧರಿಸಿ ನಿಮ್ಮ ಕೈಯಲ್ಲಿ ಕೋಲನ್ನು, ಕತ್ತಿಯನ್ನು ಇಟ್ಟು ಮುಂದಕ್ಕೆ ಹೋಗುವಾಗ ಅದಕ್ಕಿಂತ ಮುಂಚಿತವಾಗಿಯೇ ಯೆಹೋವನಾದ ದೇವರು ನಿನ್ನ ಜೀವಿತದ ಎಲ್ಲ ಯುದ್ಧ ಸಾಹಚರ್ಯಗಳಲ್ಲಿ, ಸನ್ನಿವೇಶಗಳಲ್ಲಿ ಆತನು ನಿನ್ನ ಮುಂದೆ ಹೋಗುವವನಾಗಿದ್ದಾನೆ. ಆತನಿಗೆ ಗೊತ್ತು ನೀನು ಆಗಿರುವಂತ ಯುದ್ಧ ಸನ್ನಿವೇಶ, ನೀನು ಯಾವ ಸ್ಟೇಜ್ ಅಲ್ಲಿದೆಯಾ ಎಂಬುದಾಗಿ, ಯಾವ ರೋಗದಲ್ಲಿದೆಯಾ ಎಂಬುದಾಗಿ, ಯಾವ ಸೈತಾನನ ಕ್ರಿಯೆ ನಿನ್ನ ನೋವು ಪಡಿಸುತ್ತಿದೆ ಎಂಬುದಾಗಿ ದೇವರಿಗೆ ಗೊತ್ತು. ಅದಕ್ಕೆ ಆತನು ನಿನ್ನ ಮುಂದೆಯೂ ಹಿಂದೆಯೂ ಹೋಗುವವನಾಗಿದ್ದಾನೆ. ಇಸ್ರಾಯೇಲ್ ಜನರ ಸಂಗತಿಯನ್ನು ನಾವು ತಿಳಿದು ಇದ್ದೇವೆ. ಇಸ್ರಾಯೇಲ್ ಜನರು ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಬರುವಾಗ ಅವರ ಸುತ್ತಲೂ ದೇವರ ಸಾನ್ನಿಧ್ಯ, ಪ್ರಸನ್ನತೆ ಇತ್ತು. ಮುಂದೆ ಅಗ್ನಿಯ ಸ್ತಂಭ, ಹಿಂದೆ ದೀಪ ಸ್ತಂಭಗಳಿದ್ದು ಅವರನ್ನು ರಕ್ಷಣೆಯಲ್ಲಿ ದೇವರು ಕರ್ಕೊಂಡು ಬಂದ್ರು. ಮೇಘ ಸ್ತಂಭವು, ಅಗ್ನಿ ಸ್ತಂಭವನ್ನು ದೇವರಿಟ್ಟು ನಡೆಸುವವನಾಗಿದ್ದ. ನನ್ನನ್ನು ಕೇಳುವಂತಹ ಪ್ರಿಯ ದೇವಜನರೇ, ನಿಮ್ಮ ಜೀವಿತದಲ್ಲೂ ಆತನು ನಿಮ್ಮ ಮುಂದೆ ಹೋಗೋದಕ್ಕೆ ಆತನು ಸಿದ್ಧನಾಗಿದ್ದಾನೆ. ಆತನ ಹಿಂದೆ ಆತನು ಹಿಂಬಾಲಿಸೋದಕ್ಕೆ ದೇವರು ನಮ್ಮನ್ನು ಸಹಾಯ ಮಾಡಿ, ಆತನು ನಮ್ಮ ಮುಂದೆ ಹೋಗುವಾಗ ನಮ್ಮ ಶತ್ರುಗಳ ಮೇಲಿರುವಂತ ಯುದ್ಧದಲ್ಲಿ ಯುದ್ಧ ಮಾಡೋದಕ್ಕೆ ನಮಗೆ ಆತನು
ಶಕ್ತಿಯನ್ನು ಕೊಡುವವನಾಗಿದ್ದಾನೆ. ಆತನು ನಮ್ಮ ಮೇಲೆ ತನ್ನ ಶಕ್ತಿಯನ್ನು ಸುರಿಸಿ ಯುದ್ಧವನ್ನು ಮಾಡೋದಕ್ಕೆ, ಯುದ್ಧ ಮಾಡೋದು ಹೇಗೆ, ನಾವು ಕತ್ತಿ ಎಲ್ಲ ಉಪಯೋಗಿಸಿ ಯುದ್ಧ ಮಾಡೋದಲ್ಲ, ಅಲ್ಲಿ ನಿಂತರೆ ಸಾಕು. ಯುದ್ಧದಲ್ಲಿ ಜಯವನ್ನು ಕೊಡೋದಕ್ಕೆ ದೇವರು ನಮ್ಮೊಂದಿಗೆ ಇದ್ದಾನೆ. ಅದೇ ದೇವರ ರಿಸಲ್ಟ್. ನೀನು ಯುದ್ಧದಲ್ಲಾಗಿದೆಯಾ, ಕಷ್ಟದಲ್ಲಾಗಿದೆಯಾ, ವೇದನೆಯಲ್ಲಾಗಿದೆಯಾ, ಶೋಧನೆಗಳಲ್ಲಿ ಒಳಗಾಗಿದೆಯಾ, ನಿನಗೆ ರಿಸಲ್ಟ್ ಏನು ಗೊತ್ತಾ? ನೀನು ನಿನ್ನ ದೇವರಿಂದ ಜಯವನ್ನು ಹೊಂದುವೆ. ಸೈತಾನನನ್ನು ನೀನು ಅದರ ಮೇಲೆ ಜಯ ಹೊಂದಿ ನೀನು ಮುಂದಕ್ಕೆ ಬರುವೆ. ದೇವರು ನಿನಗೆ ಜಯವನ್ನು ಕೊಡುವನು. ಆ ಜಯವನ್ನು ಸ್ವೀಕರಿಸೋದೇ ಇವತ್ತು ದೇವರು ನನಗೂ ನಿಮಗೂ ಇಟ್ಟಿರುವಂತ ಆಶೀರ್ವಾದ. ಆ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ದೇವರು ನಮ್ಮ ಮುಂದೆ ಹೋಗುವವನಾಗಿದ್ದಾನೆ. ವೈರಿಗಳ ಮೇಲೆ ಯುದ್ಧ ಮಾಡಿ ಅವರನ್ನು ಸೋಲಿಸೋದಕ್ಕೆ ಯೆಹೋವನಾದ ದೇವರು ನಿನ್ನೊಂದಿಗೆ ಇದ್ದಾನೆ. ಅವರು ಸೋತು ನಿನ್ನನ್ನು ಜಯಾಳಿಯಾಗಿ ಮಾಡೋದಕ್ಕೆ ನಿನ್ನ ದೇವರು ನಿನ್ನೊಂದಿಗಿದ್ದಾನೆ. ನಿನ್ನ ಶಕ್ತಿ ಇಲ್ಲದಂಥ ಸನ್ನಿವೇಶಗಳಲ್ಲಿ ಆತ ನಿನಗೆ ಶಕ್ತಿಯನ್ನು ಕೊಡುವವನಾಗಿದ್ದಾನೆ. ನಿನ್ನ ಪ್ರಯಾಸದ ವೇಳೆಯಲ್ಲಿ ನಿನ್ನ ಪ್ರಯಾಸವನ್ನು ನೀಗಿಸಿ ನಿನಗೆ ಜಯವನ್ನು ಕೊಡೋದಕ್ಕೆ ಆತನು ಸಿದ್ಧನಾಗಿದ್ದಾನೆ. ನಿಮಗೆ ಜಯ ಕೊಡೋದು ದೇವರು ಮಾತ್ರ. ನಿನ್ನ ಜೀವಿತದಲ್ಲಿ ನೀನು ಇವತ್ತು ಜಯವನ್ನು ಹೊಂದಿದ್ದೀ ಎಂಬುದಾದರೆ ಅದೆಲ್ಲವೂ ಯೆಹೋವನಾದ ದೇವರಿಂದ, ಯೇಸು ಕ್ರಿಸ್ತನಿಂದ, ಪರಿಶುದ್ಧಾತ್ಮನಿಂದಲೇ ಮಾತ್ರ ನೀವು ಜಯ ಹೊಂದಿದ್ದೇವೆ. ಈ ಜಯವನ್ನು ಅನುಭವಿಸೋಣ, ಈ ಜಯದಲ್ಲಿ ಜೀವಿಸೋಣ, ಜಯಾಳಿಗಳಾಗಿ ದೇವರ ಕಿರೀಟಗಳನ್ನು ಹೊಂದಿಕೊಳ್ಳೋಣ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆ, ಈ ಸುಂದರ ಸಮಯಕ್ಕಾಗಿ ಸ್ತೋತ್ರ. ನನ್ನ ಮಾತುಗಳನ್ನು ಕೇಳುವಂತಹ ಎಲ್ಲ ಜನರನ್ನು ತ್ರಿಯೇಕ ದೇವರ ನಾಮದಲ್ಲಿ ಆಶೀರ್ವದಿಸ್ತಾಯಿ. ಅವರೆಲ್ಲರೂ ಜಯಾಳಿಗಳಾಗುವಂತೆ ದೇವರು ಸಹಾಯ ಮಾಡಿ ನಿಮ್ಮ ಕೃಪೆಯಿಂದ ತುಂಬಿಸಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನೆಲ್ಲರನ್ನು ಆಶೀರ್ವಾದ ಮಾಡಿ.